मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಕನ್ನಡ ವೀಕ್ಷಕರೇ, ಅಧ್ವಾನದ ಬಜೆಟ್ ಇದು. ಈ ಬಜೆಟ್ ನೋಡಿದ್ರೆ ಮುಖ್ಯವಾಗಿ ನಮ್ಗೆ ಅನಿಸಕ್ಕಂಥದ್ದು ಮೊದಲ ಮಾತು ನಾವು ಹೇಳಬೇಕು ಅಂತಂದ್ರೆ, ಮೋದಿ ನಿಜವಾಗ್ಲೂ ಹೆದರ್ಕೊಂಡಿದ್ದಾರೆ. ಮೋದಿಗೆ ಭಯ ಶುರುವಾಗಿದೆ. ಯಾಕೆ ಭಯ ಶುರುವಾಗಿದೆ ಅಂತಂದ್ರೆ, ಸರ್ಕಾರ ಎಲ್ಲಿ ಬಿದ್ದೋಗುತ್ತೋ ಅಂತ ಒಂದು, ಎರಡನೇದು ಜನ ಎಲ್ಲಿ ನಮ್ಮ ಕೈ ಬಿಟ್ಬಿಡ್ತಾರೋ ಅಂತ ಹೇಳಿ. ಯಾಕಂದ್ರೆ ಕಳೆದ ಒಂದು ವರ್ಷದಿಂದ ನೀವು ನೋಡ್ಬೋದು, ಇಡೀ ಉತ್ಪಾದನಾ ಕ್ಷೇತ್ರ ಬಿದ್ದು ಹೋಗಿದೆ. ಈ ಜನರಲ್ಲಿ ಯಾರನ್ನು ಕೊಳ್ಳುವ ಶಕ್ತಿ ಇಲ್ಲ, ಹಣದುಬ್ಬರ ಜಾಸ್ತಿ ಆಗಿದೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಇದ್ಯಾವುದಕ್ಕೂ ನರೇಂದ್ರ ಮೋದಿಯವರ ಬಳಿ ಉತ್ತರ ಇಲ್ಲ. ಇವತ್ತು ಇಡೀ ಗೋಧಿ ಮೀಡಿಯಾ, ಇದನ್ನ ದಲಾಲ್ ಮೀಡಿಯಾ ಅಂತ ಕರೀಬೋದು. ದಲಾಲ್ ಅನ್ನೋದು ಹಿಂದಿ ಪದ, ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ದಲ್ಲಾಳಿ ಅಂತ. ದಲ್ಲಾಳಿಗಳು ಅಂದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಮಧ್ಯವರ್ತಿಗಳು. ಈ ದಲ್ಲಾಳಿ ಮೀಡಿಯಾ ಮತ್ತು ದಲ್ಲಾಳಿ ಪತ್ರಕರ್ತರು, ಇವರು ತಾವು ಐಷಾರಾಮಿಯಾಗಿ ಬದುಕಕ್ಕೋಸ್ಕರ, ತಮ್ಮ ಹೆಂಡತಿ ಮಕ್ಕಳನ್ನ ಸಾಕಕ್ಕೋಸ್ಕರ ಇವತ್ತು ಇಡೀ ದೇಶವನ್ನ ಮೂರಾಬಟ್ಟೆಯಾಗಿ ಮಾಡಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ತಮ್ಮ ಇಡೀ ಪತ್ರಿಕೋದ್ಯಮವನ್ನ ಮತ್ತು ಮಾಧ್ಯಮಗಳನ್ನ ಮೋದಿಯ ಪಾದಧೂಳಿಯ ಸೇವೆಗೆ ಮೀಸಲಾಗಿಟ್ಟಿದ್ದಾರೆ. ಅದಕ್ಕೆ ಅವರನ್ನು ನಾನು ದಲ್ಲಾಳಿ ಪತ್ರಕರ್ತರು ಅಂತ ಕರಿತೀನಿ. ಈ ದಲ್ಲಾಳಿ ಪತ್ರಕರ್ತರು ಮಾಧ್ಯಮ ಹೇಳದೇ ಇರೋ ವಿಚಾರಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಮಧ್ಯಮ ವರ್ಗ 3% ಅನ್ಕೊಂಡ್ರೆ 7 ಕೋಟಿ, ಇನ್ನು ಉಳಿದ 7% ಅಂದ್ರೆ ಹೆಚ್ಚು ಜನ ಟ್ಯಾಕ್ಸ್ ಲೇಯರ್ಸ್ ಅಲ್ಲಿ ಇದ್ದಾರೆ. ಇದು ನಾವೇನ್ ನೋಡ್ಬೇಕು ಅಂತಂದ್ರೆ, ಬಿಹಾರ ಸುಮಾರು 7 ಕೋಟಿ ಜನರ ಬಿಹಾರಕ್ಕೆ ಮತ್ತು 3 ಕೋಟಿ ಜನ ಮಧ್ಯಮ ವರ್ಗಕ್ಕೆ ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇದೊಂದು ರೀತಿ ಚುನಾವಣಾ ಬಜೆಟ್. ಯಾವ ಚುನಾವಣೆ? ನೀವು ಯಾವ ಚುನಾವಣೆ ಅಂತ ಅನ್ಕೊಳ್ಳಿ, ದೆಹಲಿ ಚುನಾವಣೆ ಅಂತ ಅನ್ಕೊಳ್ಳಿ. ದೆಹಲಿ ಚುನಾವಣೆ ಅಲ್ಲಿ ಅದೆಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ? 12 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಏನು ಇಲ್ಲ ಅಂತ ಹೇಳಿ, ಇನ್ಕಮ್ ಟ್ಯಾಕ್ಸ್. ಇಡೀ ಗೋಧಿ ಮೀಡಿಯಾ ಅದನ್ನ ಸುತ್ತುತ್ತಾ ಇದೆ, ದೊಡ್ಡ ಸಾಧನೆ ನಂಗೆ ಹೇಳ್ತಾ ಇದೆ. ಆದ್ರೆ ನಿಜವಾಗಿ 0 ಇಂದ 4 ಲಕ್ಷದವರೆಗೆ, 4 ಲಕ್ಷದಿಂದ 5 ಲಕ್ಷದವರೆಗೆ, ಹೀಗೆ ಟ್ಯಾಕ್ಸ್ ಸ್ಲ್ಯಾಬ್ ಇದೆ. ಈ ಟ್ಯಾಕ್ಸ್ ಸ್ಲ್ಯಾಬ್ ಅದನ್ನು ಕೂಡ ಹೇಳ್ತೀನಿ ಮುಂದೆ ನಿಮಗೆ, ಮತ್ತೆ ತಜ್ಞರನ್ನು ಕೂಡ ಹೇಳಿಸ್ತೀನಿ. ಈ ಸ್ಲ್ಯಾಬ್ ಅನ್ನು ಅರ್ಥ ಮಾಡಿಕೊಳ್ಳದೇನೆ ಜನ ದಲ್ಲಾಳಿಗಳ ಮಾತುಗಳನ್ನ ಯಥಾವತ್ತಾಗಿ ಟ್ವೀಟ್ ಅಲ್ಲಿ ಬರೀತಕ್ಕಂಥವ್ರು, ಅವರು ಬಾಡಿಗೆ ಬಂಟ್ರು, ಅವರೆಲ್ಲ ನೋಡಿ ಟ್ಯಾಕ್ಸ್ ಫ್ರೀ ಡಿವಿಡೆಂಡ್ ಕೊಟ್ಬಿಟ್ರು, ಟ್ಯಾಕ್ಸ್ ಫ್ರೀ ಕೊಟ್ಬಿಟ್ರು, ಕರ್ನಾಟಕ ಎಷ್ಟು ಕೊಡುತ್ತೆ, ಕರ್ನಾಟಕ ಏನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 12 ಲಕ್ಷದವರೆಗೆ ಟ್ಯಾಕ್ಸ್ ರಿಬೇಟ್ ಅನ್ನೋದು ಈಗಾಗಲೇ ಇತ್ತು. ಅದು 7 ಲಕ್ಷದವರೆಗೂ ಇತ್ತು. ಕಳೆದ ಬಾರಿನ ಘೋಷಣೆ ಮಾಡಿದ್ರು 15 ಲಕ್ಷವರೆಗೂ ಇತ್ತು ಅದು. ಈಗ ಮತ್ತೆ ಅದನ್ನ 12 ಲಕ್ಷ ಅಂತ ಹೇಳ್ತಾರೆ. ನೀವು ಕಳೆದ ಬಾರಿ ಬಜೆಟ್ ತೆಗೆದು ನೋಡಿ, ಅದನ್ನ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಟೋಟಲಿ ನೀವು ಈ ಇಡೀ ಬಜೆಟ್ ಅನ್ನ ನೋಡಿದ್ರೆ, ನಾವು ಸುಮಾರು 140 ಕೋಟಿ ಜನ ಇದ್ದೀವಿ. 140 ಕೋಟಿ ಜನದಲ್ಲಿ 3 ಕೋಟಿ ಜನ ಮಧ್ಯಮ ವರ್ಗದವರು, 7 ಕೋಟಿ ಜನ ಬಿಹಾರದವರು, ಅಂದ್ರೆ 10 ಕೋಟಿ ಆಯ್ತು. ಇನ್ನು ಉಳಿದ 130 ಕೋಟಿಗೆ ಏನ್ ಕೊಟ್ರು ಈ ಬಜೆಟ್ ಅಲ್ಲಿ? ಏನು ಇಲ್ಲ, ಬಿಗ್ ಝೀರೋ. ಅದನ್ನೇ ಹೇಳಿದ್ದು ಮೋದಿಗೆ ಭಯ ಶುರುವಾಗಿದೆ ಅಂತೇಳಿ. ಅವರು ಚುನಾವಣೆ ಗೆಲ್ಲೋದಷ್ಟೇ ಮುಖ್ಯ ಮೋದಿಗೆ, ಮತ್ತು ಸುಳ್ಳು ಹೇಳ್ತಾ, ಜನರ ದಿಕ್ತಪ್ಪಿಸ್ತಾ, ಜನರಿಗೆ ಮಣ್ಣಿ ಹರಿಸ್ತಾ ಬದುಕ್ತಾ ಇದ್ದಾರೆ ಈ ಡೋಂಗಿ ಬಾಬಾ ಗಡ್ಡಪ್ಪ ಮೋದಿ ಅಂತ ಹೇಳ್ಬೇಕು. ಈ ಡೋಂಗಿ ಯಾಕೆ ಡೋಂಗ್ ಹೊಡಿದರೆ ಸರ್ಕಾರ ಅಂತಂದ್ರೆ, ಈಗಾಗಲೇ ಇವರು ಎಲ್ಲವನ್ನೂ ಕಳ್ಕೊಂಡಾಗಿದೆ. ಇವ್ರಿಗೆ ಇಡೀ ಉತ್ಪಾದನಾ ಕ್ಷೇತ್ರ ಬಿದ್ದೋಗಿದೆ, ಮಾರುಕಟ್ಟೆ ಕ್ಷೇತ್ರ ಬಿದ್ದೋಗಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಿದ್ದೋಗಿದೆ. ಈಗಾಗಲೇ ಫಾರಿನ್ ಎಕನಾಮಿಕಲ್ ಫಿಸಿಕಲ್
ಏನು ಇದನ್ನ ಒಂದು ಬಜೆಟ್ ಪೂರ್ವ ಒಂದು ಎಕನಾಮಿಕ್ ಸ್ಥಿತಿಯನ್ನ ವಿವರಿಸಿದರೆ ಅವರೇ ಸರ್ಕಾರ ಹೇಳೋ ಹಾಗೆ GDP 2% ಅವ್ರದೇ ಬಿದ್ದೋಗಿದೆ. ಇವತ್ತು ಬಜೆಟ್ ಬಂದಿಸ್ತಾ ಇದ್ದಂಗೆ ಲಕ್ಷಾಂತರ ಕೋಟಿ ರೂಪಾಯಿ ಶೇರ್ ಮಾರ್ಕೆಟ್ ಕೆಳಗೆ ಬಿತ್ತು. ಯಾಕೆ ಬಿತ್ತು? ಯಾಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಏನೇನು ಹೇಳಲಿಲ್ಲ ಸರ್ಕಾರ. ಯಾವ ಒಂದು ಪರ್ಮನೆಂಟ್ ಅಂದ್ರೆ ನಾವು ಏನು ಶಾಶ್ವತ ಹೂಡಿಕೆ ಇದೆಯಲ್ಲ, ಆ ಶಾಶ್ವತ ಹೂಡಿಕೆ ಬಗ್ಗೆ ಯಾವುದನ್ನು ಹೇಳಿಲ್ಲ ಸರ್ಕಾರ. ಅಂದ್ರೆ ಯಾಕೆ ಹಿಂಗ ಆಟ ಆಡ್ತಾರೆ ಮೋದಿ ಅಂತಂದ್ರೆ, ಮತ್ತೆ ಇದು ಬರೀ ಟ್ರೇಲರ್ ಅಷ್ಟೇ. ಇದು ಈ 12 ಲಕ್ಷ ಟ್ಯಾಕ್ಸ್ ರಿಬೇಟ್ ಅನ್ನೋದು ಇದೆಯಲ್ಲ, ಇದೊಂದು ಟ್ರೇಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ. ಇದೊಂದು ವಾರ ಬಿಟ್ಕೊಂಡು ಸೀತಾರಾಮನ್ ಕೊಡ್ತಾರೆ ನಿಮ್ಗೆ ಶಾಕ್. ಇದೊಂಥರ ಪಾಪ್ಕಾರ್ನ್ ಟ್ಯಾಕ್ಸ್ ಇದ್ದಂಗಿದು. ಟ್ಯಾಕ್ಸ್ ಟೆರರಿಸಂ ದೇಶ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ದು ಭಾರತ. ಈ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಮಾತು ಏನಂತಂದ್ರೆ, ಟ್ಯಾಕ್ಸ್ ನೋಡ್ರೆ ಸ್ವಿಟ್ಜರ್ಲೆಂಡ್ ತರ, ಫೆಸಿಲಿಟಿ ನೋಡ್ರೆ ಸೊಮಾಲಿಯಾ ತರ ಅಂತೇಳಿ. ಅಂದ್ರೆ ಸೊಮಾಲಿಯಾಗಿಂತ ಕಡೆ ನಾವು ಆ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ ನರೇಂದ್ರ ಮೋದಿ. ಅವ್ರು ಯಾಕೆ ಹಿಂಗ್ ಆಡ್ತಾರೆ ನರೇಂದ್ರ ಮೋದಿ? ಯಾಕೆ ಹಿಂಗ್ ಮಾಡ್ತಾರೆ? ಯಾಕೆ ಇಷ್ಟು ಧೈರ್ಯ ಅವ್ರಿಗೆ ಅಂತಂದ್ರೆ, ಜನರಿಗೆ ಮೆಮೊರಿ ಶಾರ್ಟ್ ಅಂತ. ಶಾರ್ಟ್ ಮೆಮೊರಿ, ಪೀಪಲ್ಸ್ ಮೆಮೊರಿ ಇಸ್ ಶಾರ್ಟ್. ಜನರ ನೆನಪಿನ ಶಕ್ತಿ ಬಹಳ ಚಿಕ್ಕದು ಅಂತ ಹೇಳಿ. ಖಂಡಿತ ಹಂಗಿಲ್ಲ. ಜನಗಳ ಶಕ್ತಿ, ಮೆಮೊರಿ ಶಕ್ತಿ ಖಂಡಿತ ಮರ್ತೋಗಂಗಿದ್ದಿದ್ರೆ ಇವರು 400 ಪವರ್ ಆಗಿರ್ತಿದ್ರು. 400 ಪವರ್ ಆಗಿಲ್ಲ, 240ಗೆ ಅಷ್ಟೇ ಬಂದಿದೆ ಅವರ ಫಲಿತಾಂಶ. ಆ ಫಲಿತಾಂಶ 240ಕ್ಕೆ ಇಳಿಸಿದ್ ಯಾರು ಅಂತಂದ್ರೆ ಇದೇ ಜನ. ಈ ಮೋದಿಯ ಸುಳ್ಳುಗಳನ್ನ, ಮೋದಿಯ ಒಂದು ಮೋಸಗಳನ್ನ ಮರೆಯದೆ ಓಟ್ ಹಾಕಿದ ಜನ. ಇನ್ನು ಇವರನ್ನ ಬ್ರ್ಯಾಂಡಿಂಗ್ ಮೋದಿ ಅಂತ ಕರಿಬೋದು. ಇವರು ಚೆನ್ನಾಗಿ ತಮ್ಮನ್ನ ಬ್ರ್ಯಾಂಡಿಂಗ್ ಮಾಡ್ಕೋತಾರೆ. ಇನ್ನೊಂದು ಇವತ್ತು 1ನೇ ತಾರೀಕು, ಇನ್ನು ನೆಕ್ಸ್ಟ್ ವೀಕಲ್ಲಿ ಇವರು ಪ್ಯಾರಿಸ್ಗೆ ಹೋಗ್ತಾರೆ. ಬಜೆಟ್ ನೋಡಿ, ಬಜೆಟ್ ಸೆಷನ್ ನಡೀತಾ ಇದೆ, ಏಪ್ರಿಲ್ ವರೆಗೂ ಇರುತ್ತೆ. ಅದಕ್ಕೇನು ಜವಾಬ್ದಾರಿ ಇಲ್ಲ. ಇದಕ್ಕೆ ಬೀದಿ ಬಸವಣ್ಣ ಸುತ್ತುತ್ತಾ ಇರುತ್ತೆ. ಈ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಫಾರಿನ್ಗೆ ಹೋಗ್ತಾರೆ, ಯಾವ ಫಾರಿನ್ ಭೇಟಿ ಕೊಟ್ರು, ಎಷ್ಟು ವೆಚ್ಚ ಆಯ್ತು, ಅದರಿಂದ ಅವ್ರು ಫಾರಿನ್ ಟೂರ್ ಮಾಡಿದ್ನ ನಮ್ಮ ದೇಶಕ್ಕೆ ಏನ್ ಲಾಭ ಆಯ್ತು, ಎಷ್ಟು ಯೋಜನೆಗಳು ಬಂತು, ನಮಗೆ ನಮ್ಮ ದೇಶಕ್ಕೆ ಯೋಜನೆ ಬಂತ ಅಥವಾ ಅವರ ಫ್ರೆಂಡ್ ಅದಾನಿಗೆ ಯೋಜನೆ ಬಂತ ಅನ್ನೋ ಚರ್ಚೆನ ಕೂಡ ಮಾಡ್ಬೇಕಾಗತ್ತೆ. ನಾವೀಗ ಅಂತ ದೊಡ್ಡ ಚರ್ಚೆ ಮಾಡ್ಬೇಕಾಗತ್ತೆ. ಅದರ RTI ಮಾಹಿತಿ ಕೂಡ ಕೊಡಲ್ಲ ಅವರು. ದೇಶದ ಬಗ್ಗೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ RTI ಮಾಹಿತಿಗೆ. ಸೊ ಇನ್ನು ನಾವು ಟ್ರೈ ಮಾಡೋಣ. ಇವರಿಂದ ಈ ಅಪ್ಪನ ವಿದೇಶ ಪ್ರವಾಸದಿಂದ ಏನೆಲ್ಲ ಪ್ರಯೋಜನ ಆಗಿದೆ, ಏನೆಲ್ಲ ಖರ್ಚಾಗಿದೆ, ಮತ್ತು ಅದರಿಂದ ನಮ್ಮದ ಅಂತಾರಾಷ್ಟ್ರೀಯ ನೀತಿ ಹೇಗೆ ನಿರ್ಮಾಣ ಆಗಿದೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗೆ ವೃದ್ಧಿ ಆಗಿದ್ದಾವೆ ಅಥವಾ ಕುಸ್ತಿದಾವೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೇಕು. ಅದನ್ನು ಸಪರೇಟ್ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಇನ್ನು ನಾವು ಗಮನಿಸ್ಬೇಕು, ನೋಟ್ ಬ್ಯಾನ್ ಆದಾಗ ತುಂಬಾ ಜನ ಸತ್ರು, ಕ್ಯೂ ನಿಂತರು. ಹಾಗೆ 700 ಜನ ರೈತರು ಸತ್ರು ಒಂದು ವರ್ಷ ಪ್ರತಿಭಟನೆ ಮಾಡಿ. ಇವತ್ತು 3000ಕ್ಕೂ ಹೆಚ್ಚು ಜನ ಲೆಕ್ಕ ಇರೋದ್ರಿ. ಕೇವಲ 300ಕ್ಕೂ ಹೆಚ್ಚು ಜನ ಅಂತಾರೆ, 3000ಕ್ಕೂ ಹೆಚ್ಚು ಜನ ಅಂತಾರೆ. ಅದ್ರ ಲೆಕ್ಕ. ಆದ್ರೆ ಇವೆಲ್ಲ ಮಾಹಿತಿಗಳನ್ನ ಸರ್ಕಾರ ದಬ್ಬುತ್ತಾ ಇದೆ, ಮುಚ್ಚಾಕ್ತಾ ಇದೆ. ಇದೊಂದು ರೀತಿ ಮೋದಿ ಸರ್ಕಾರ ಅಂದ್ರೆ ಏನು ಅಂದ್ರೆ ಮುಚ್ಚಾಕೋ ಸರ್ಕಾರ, ಹಿಡನ್ ಸರ್ಕಾರ. ಎಲ್ಲವನ್ನ ಮುಚ್ಚಿಡುತ್ತೆ. RTI ಮಾಹಿತಿ ಕೊಡಲ್ಲ ಅನ್ನತ್ತೆ, ಯಾವುದೇ RTI ಮಾಹಿತಿ ಕೊಡಲ್ಲ ಅನ್ನತ್ತೆ. ನರೇಂದ್ರ ಮೋದಿಯ ಪ್ರವಾಸದ ಮಾಹಿತಿ ಕೊಡಲ್ಲ ಅನ್ನತ್ತೆ. ಎಲೆಕ್ಷನ್ ಕಮಿಷನ್ ಅಲ್ಲಿ CCTV ಕ್ಯಾಮರಾದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಓಟ್ ಹಾಕ್ಸಿದ್ರಿ, ಹೆಂಗೆ ಓಟ್ ಹಾಕ್ಸಿದ್ರಿ ಮಾಹಿತಿ ಕೊಡಲ್ಲ ಅನ್ನತ್ತೆ. ಇದನ್ನು ಮುಚ್ಚಾಕೋ ಸರ್ಕಾರ, ಕಳ್ಳ ಸರ್ಕಾರ ಇದು. ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರು ಅದ್ರ ಬಗ್ಗೆ ಮೌನ. ಇಲ್ಲಿ ಇವತ್ತು ಬಜೆಟ್ ಆರಂಭ ಆಗ್ತಿದಂಗೆನೆ ವಿರೋಧ ಪಕ್ಷ ಕೇಳಿದೇನು ಅಂತ ಒಂದೇ ಪ್ರಶ್ನೆ. ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಹೇಳಿದ ಮಾತು, ಅಂಬೇಡ್ಕರ್ ಅಂತ ಜಪ ಮಾಡೋ ಬದಲು ದೇವರ ಹೆಸರನ್ನು ಜಪ ಮಾಡಿದ್ರೆ ಸ್ವರ್ಗ 7 ಜನ್ಮಕ್ಕಾಗಷ್ಟು ಸ್ವರ್ಗ ಸಿಗ್ತಾ ಇತ್ತು. ಅಂಬೇಡ್ಕರ್ ಹೆಸರು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಇದಕ್ಕೆ ಉತ್ತರ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. ಹಾಗೇನೆ ಇನ್ನೊಂದು ಕೇಳಿದೇನಂದ್ರೆ, ಕುಂಭಮೇಳದ ದುರಂತ ಯಾಕಾಯ್ತು, ಅದಕ್ಕೆ ಎಷ್ಟು ಜನ ಸತ್ರು ಅಧಿಕೃತ ಮಾಹಿತಿಯನ್ನು ಹೇಳಿ, ಮತ್ತು ಅಲ್ಲಿ ಸತ್ತವರಿಗೆ ಒಂದು ಅಟ್ಲೀಸ್ಟ್ ಓಪನಿಂಗ್ ಬಜೆಟ್ನ ಆರಂಭ ಮುಂಚೆ ಒಂದು ಶ್ರದ್ಧಾಂಜಲಿಯನ್ನ ಹೇಳಿ ಅಂತ ಕೇಳಿದ್ರು. ಹೇಳಲಿಲ್ಲ.
ಈ ಕಾರಣಕ್ಕೋಸ್ಕರ ವಿರೋಧ ಪಕ್ಷದವರು ಎಲ್ಲರೂ ಸಭಾತ್ಯಾಗ ಮಾಡಿ, ವಿರೋಧ ಪಕ್ಷ ಸಭಾತ್ಯಾಗ ಮಾಡಿದ ತಕ್ಷಣಕ್ಕೆ ಮೋದಿ ಸರ್ಕಾರ ನಡುಗ್ಬಿಡುತ್ತಾ? ಗಡಗಡ ನಡುಗ್ಬಿಡುತ್ತಾ? ನಡಗಲ್ಲ, ಯಾರಿಗೂ ನಡಗಲ್ಲ. ಅವರು ಸಭಾತ್ಯಾಗ ಮಾಡೋದು ನೀವು ಮಾಡ್ಕೊಳ್ಳಿ ಅಂತೀರಿ, ನಾವು ಮಾಡಿದೇ ಮಾಡ್ತೀವಿ, ನೀವು ಮಾಡೋದು ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ವಿರೋಧ ಪಕ್ಷದವರು ಅಷ್ಟೇ ತಂಪಾಡ್ದ ಸಭಾತ್ಯಾಗ ಅಂತಾರೆ, ಏನಮ್ಮ ಅಂತ ಮಾಡ್ತಾ ಇರ್ತಾರೆ. ಇವ್ರ ಪಾಡಿಗೆ ಇವರು ಬಜೆಟ್ನ ಓದ್ತಾ ಇರ್ತಾರೆ. ಸೊ ಬ್ರ್ಯಾಂಡಿಂಗ್, ಪ್ಯಾರಿಸ್ಗೆ ಹೋಗಿ ತಮ್ಮನ್ನ ಬ್ರ್ಯಾಂಡಿಂಗ್ ಮಾಡಿಕೊಂಡು, ಅವ್ರು ಪ್ಯಾರಿಸ್ಗೆ ಹೋಗ್ತಾ ಇರೋದೇ ಅಲ್ಲಿ ಟ್ರಂಪ್ನ ಭೇಟಿ ಮಾಡೋದಕ್ಕೆ, ಅಮೆರಿಕಾದ ಅಪಾಯಿಂಟ್ಮೆಂಟ್ ಗಿಟ್ಟಿಸ್ಕೊಳಕ್ಕೆ. ಇವತ್ತು ಇಡೀ ಬಜೆಟ್ ಇವತ್ತು ಟ್ರಂಪ್ಗೆ, ಸರ್ಕಾರಕ್ಕೆ, ಅಮೆರಿಕಕ್ಕೆ ಶರಣಾರ್ಥಿ ಅಂತೇಳಿ ಅಡ್ಡಬಿದ್ದಂತಹ ಬಜೆಟ್ ಇದೆ. ಅಮೆರಿಕಕ್ಕೆ ಮಾರ್ಕೆಟ್ ಸೃಷ್ಟಿ ಮಾಡಿಕೊಡೋ ಬಜೆಟ್ ಇದೆ. ಹೇಗೆ ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತಾರೆ. ಕುಂಭಮೇಳದಲ್ಲಿ ಸತ್ತವ್ರ ಬಗ್ಗೆ ಶ್ರದ್ಧಾಂಜಲಿ ಹೇಳಿಲ್ಲ, ನೋಟ್ ಬ್ಯಾನ್ ಬಗ್ಗೆ ಶ್ರದ್ಧಾಂಜಲಿ ಹೇಳಿಲ್ಲ, ರೈತರಿಗೆ ಶ್ರದ್ಧಾಂಜಲಿ ಹೇಳಿಲ್ಲ. ಆದ್ರೆ ಜನ ಸರ್ಕಾರ ಖಜಾನೆ ತುಂಬಿಸೋ ಬದಲು ನಾನು ಜನರ ಪಾಕೆಟ್ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೆ. ವಾಟ್ ನಾನ್ ಸೆನ್ಸ್ ಮಿಸ್ಟರ್ ಮೋದಿ. ನೀವು ಎಲ್ಲಿ ಜನರ ಜೇಬಿಗೆ ದುಡ್ಡು ಹಾಕ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್, ಕರ್ನಾಟಕ ನಿಮ್ಗೆ 4 ಲಕ್ಷ ಕೋಟಿ ಕೊಟ್ರೆ ನೀವು ಕರ್ನಾಟಕಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ ಮಿಸ್ಟರ್ ಮೋದಿ? 6,000 crores. ಯು ಆರ್ ಗಿವಿಂಗ್ 4 lakh crores, ಯು ಆರ್ ಗಿವಿಂಗ್ ಬ್ಯಾಕ್ 6,000 crores. ಇದೇ ಅಲ್ವಾ ನೀವು ಮಾಡೋದು? ಇದೇ ಅಲ್ವಾ ನೀವು ಮಾಡೋದು ಮಿಸ್ಟರ್ ಮೋದಿ? ಇದನ್ನ ನಮ್ಮ ಇವರು ಸಿದ್ದರಾಮಯ್ಯ ಕೇಳಬೇಕು. ಕೇಳಿಲ್ಲ ಅವರು. ಯಾಕೆ ಕೇಳಿಲ್ಲ? ಅವರು ಕೇಳೋದಕ್ಕೆ ಅವ್ರ ಶಿಷ್ಯ ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾರೆ. ಇವ್ರು ಮಾತ್ರ ಇಲ್ಲಿ ಕೂತ್ಕೊಂಡಿರ್ತಾರೆ. ಯಾಕೆ ಸಿದ್ದರಾಮಯ್ಯ ಕೇಳಲ್ಲ? ಯಾಕೆ ಕೇಳಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ. ಈಗ ನಾನು ಸಾಕಷ್ಟು ಹೇಳಿದ್ದೀನಿ. ಕೇಳಲ್ಲ ಅವರು. ನಂಗೆ ನಂಬಿಕೆ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಅಂತ ಹೇಳಿ. ಅರೇ ಸಿದ್ದರಾಮಯ್ಯನವರೇ, ಇದು ಭಾರತ ದೇಶ, ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಒಕ್ಕೂಟ ವ್ಯವಸ್ಥೆಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಒಕ್ಕೂಟ ವ್ಯವಸ್ಥೆ ಸರ್ಕಾರದ ಮತ್ತೊಬ್ಬ ಮುಖ್ಯಸ್ಥ ಪ್ರಧಾನಿ ನರೇಂದ್ರ ಮೋದಿ ನೀವು ಕೇಳಲೇಬೇಕು. ಯು ಹ್ಯಾವ್ ಟು ಆಸ್ಕ್ ಹಿಮ್ ಅಂಡ್ ಯು ಹ್ಯಾವ್ ಟು ಫೈಟ್ ವಿತ್ ಹಿಮ್ ಸ್ಯಾಂಕ್ಷನ್ ದ ಗ್ರಾಂಟ್ಸ್ ಅಂತ ಕೇಳಬೇಕು. ನೀವು ಕೇಳಲ್ಲ, ಬೇರೆ ಯಾರನ್ನೋ ಕಳಿಸ್ತೀರಾ. ಯಾಕೆ ಕಳಿಸ್ತೀರಾ? ನಿಮ್ಗೆ ಹೋಗಕ್ಕೆ ಏನಾಗಿದೆ? ಹಣಕಾಸು ಖಾತೆ ನಿಮ್ದು, ಮುಖ್ಯಮಂತ್ರಿ ನೀವು. ಆದರೂ GST ಸಭೆಗೆ, ಹಣಕಾಸಿನ ಸಭೆಗಳಿಗೆ ಕೃಷ್ಣ ಬೈರೇಗೌಡರನ್ನು ಕಳಿಸ್ತೀವಿ. ಕೃಷ್ಣ ಬೈರೇಗೌಡರು ಏನು, ಅವ್ರ ಆರ್ಥಿಕ ಸಚಿವರ? ಅವ್ರಿಗೇನು ಗೊತ್ತಾಗುತ್ತೆ? ಆಯ್ತಪ್ಪ, ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಗಿರೋ ಚರಿಷ್ಮಾ, ನಿಮ್ಗಿರೋ ಗತ್ತು, ಸಮಾಜವಾದಿ ನಾಯಕ, ದಾಖಲೆ ಬಜೆಟ್ ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥ ಛಾತಿ ಕೃಷ್ಣ ಬೈರೇಗೌಡರಿಗೆ ಇಡಬೇಕಲ್ಲ. ನಿರ್ಮಲಾ ಸೀತಾರಾಮನ್ ನಿಮಗಿಂತ ಜೂನಿಯರ್, ಅವ್ರನ್ನ ಹಿಡಿದು ಕಡಿಸಿ ಕೇಳಬಹುದಾಗಿತ್ತಲ್ಲ. ನಿಮ್ಮನ್ನ ಕಂಡ್ರೆ ಮೋದಿಯವ್ರು ನಡುಕ್ತಾರೆ ಗಡಗಡ ಅಂತ, ಅವ್ರನ್ನ ಗದರಿಸಿ ಕೇಳಬಹುದಾಗಿತ್ತಲ್ಲ. ಯಾಕೆ ಹೋಗಲ್ಲ ನೀವು? ಅಂದ್ರೆ ಸರ್ಕಾರ ಖಜಾನೆ ತುಂಬಿಸ್ತಾ ಇರೋರು ಜನ. ಯಾವ ಜನ? ಬಡವರು. ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತಾ ಇರೋದು ಈಗ ಬಡವ ಜನ ಮತ್ತು ಮಧ್ಯಮ ವರ್ಗದ ಜನ. ನೀವು ಇಡೀ ದೇಶದ ತೆರಿಗೆಯನ್ನ ನೀವು ವಿಭಾಗ ಮಾಡಿದ್ರೆ ಅತಿ ಹೆಚ್ಚು ತೆರಿಗೆ ನಾವು ಕೊಡ್ತಾ ಇರೋದು 1.5 lakh crores ಅಂತ ಅನ್ಕೊಂಡ್ರೆ, ಇಲ್ಲಿ ಅರ್ಧಕ್ಕಿಂತ ಕಮ್ಮಿ ಕಾರ್ಪೊರೇಟ್ ಟ್ಯಾಕ್ಸ್ ಇದೆಯಲ್ಲ, ಅದು 80,000 ಕೋಟಿ ಕುಸಿದಿದೆ. ಅಂದ್ರೆ ಕಡಿಮೆ ಆಗಿದೆ. ಈ ಕಡಿಮೆ ಆಗಿರೋದಕ್ಕೆ ಅದಕ್ಕೆ ಉತ್ತರ ಇದೆ. ಅದನ್ನು ಜಾಸ್ತಿ ಮಾಡೋ ಇದು ಇರಾದಿನೂ ಕೂಡ ಈ ಸರ್ಕಾರಕ್ಕೆ. ಇನ್ನು 12 ಲಕ್ಷಕ್ಕೆ ಆದಾಯ ಮಿತಿ, ಇನ್ಕಮ್ ಟ್ಯಾಕ್ಸ್ ಮಿತಿ ಅಂತ ಹೇಳುತ್ತೆ. ಅಲ್ಲಿವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಹೊಡೆತ ಏನು ಅಂತಂದ್ರೆ, ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ. ಓಲ್ಡ್ ಸ್ಕೀಮ್, ನ್ಯೂ ಸ್ಕೀಮ್ ಅಂತಿದೆ. ನೀವು ಮೊದಲು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಕಳೆದ 2-3 ಬಜೆಟ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಕೊಟ್ಟಿದ್ದು. ಮುಂದಿನ ಬಜೆಟ್ ಅಲ್ಲಿ, ಅಂದ್ರೆ ಈಗ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಕೊಡತಕ್ಕಂಥ ಬಜೆಟ್ ಅಲ್ಲಿ ಆ ಆಯ್ಕೆ ಇರಲ್ಲ. ಸೊ ಓಲ್ಡ್ ಸ್ಕೀಮ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಟ್ಯಾಕ್ಸ್ ರಿಬೇಟ್ 5 ಲಕ್ಷ 7 ಲಕ್ಷದವರೆಗೂ ಏನು ರಿಬೇಟ್ ಇತ್ತು, ಮತ್ತು ಬೇರೆ ಬೇರೆ ನೀವು ಲೋನ್ ತಗೊಂಡ್ರೆ, ಹೌಸಿಂಗ್ ಲೋನ್ ತಗೊಂಡ್ರೆ, ಕಾರ್ ಲೋನ್ ತಗೊಂಡ್ರೆ, ಮತ್ತೆ ಬೇರೆ ಬೇರೆ ಲೋನ್ ತಗೊಂಡ್ರೆ ನಿಮ್ಗೆ ಟ್ಯಾಕ್ಸ್ ರಿಬೇಟ್ ಇರ್ತಾ ಇತ್ತು. ನೀವು ಇಫ್ ಯು ಚೂಸ್ ಏನು ಪ್ರಶ್ನೆ ಇಲ್ಲ. ಈಗ ಮುಂದಕ್ಕೆ ನೀವು ಕಂಪಲ್ಸರಿಯಾಗಿ ನ್ಯೂ ಸ್ಕೀಮ್ಗೆ ಹೋಗ್ಲೇಬೇಕು.
ಆ ನ್ಯೂಸ್ ಸ್ಕೀಮ್ ಹೋದ ತಕ್ಷಣ ನಿಮ್ಗೆಲ್ಲ ರಿಬೇಟ್ಗಳು ರದ್ದಾಗುತ್ತೆ. ನೀವು ಎಲ್ಲೇ ಲೋನ್ ತಗೊಳ್ಳಿ ಟ್ಯಾಕ್ಸ್, ನಿಮ್ಗೆ ಇನ್ನೊಬ್ಬ ಬರ್ಲಿ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸ್. ಅಂದ್ರೆ ಇಲ್ಲಿ ನಿಮ್ಗೆ ಕೊಟ್ಟಂಗೆ ಮಾಡಿ ಅಷ್ಟನ್ನು ಕಿತ್ಕೋತಾರೆ. ಇದೇ ತಾಯಿ, ಇದೇ ಟ್ಯಾಕ್ಸ್ ಟೆರರಿಸಮ್. ಟ್ಯಾಕ್ಸ್ ತಾಯಿ ಟ್ಯಾಕ್ಸ್ ತಾಯಿ ನಿರ್ಮಲಾ ಸೀತಾರಾಮನ್ ಹಾಕ್ತಾ ಇರೋದು ಮಜಾ ಇದು. ಈ ಮಜಾ ನಿಮ್ಗೆ ಅರ್ಥ ಆಗ್ಬೇಕು. ಏನ್ ಮಜಾ? ಈ ಕಡೆ 12 ಲಕ್ಷವರೆಗೂ ಫ್ರೀ ಅಂತಾರೆ, ಆ ಕಡೆ ನಿಮ್ಗೆ ಎಲ್ಲ ಓಲ್ಡ್ ಸ್ಕೀಮ್ ಕಿತ್ ಹಾಕಿ ನ್ಯೂ ಸ್ಕೀಮ್ ನೀವು ಬರಲೇಬೇಕು ಕಂಪಲ್ಸರಿ ಅಂತ ಹೇಳಿ ಎಲ್ಲ ಪ್ರಾವಿಷನ್ ಏನೇನು ನಿಮಗೆ ಟ್ಯಾಕ್ಸ್ ರಿಬೇಟ್ ಇತ್ತು ಅಂದ್ರೆ ಲೋನ್ಗಳು, EMIಗಳು ಇವೆಲ್ಲವೂ ಕೂಡ ನೀವು ರದ್ದಾಗ್ತವೆ. ಇನ್ನೊಂದು ನನಗೆ ಮಾಹಿತಿ ಇದೆ, ಸದ್ಯಕ್ಕೆ ನಮ್ಗೆ ಇನ್ನೂ ಅವರು ಬಹಿರಂಗ ಪಡಿಸಿಲ್ಲ. ಅವರು ಏನು ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಸಾಲ ಲೋನ್ EMI ಕಟ್ಟಿಲ್ಲ ಅಂತಂದ್ರೆ 2 ತಿಂಗಳು 3 ತಿಂಗಳು, ನೆಕ್ಸ್ಟ್ ಆ EMIಗಳನ್ನ ದುಪ್ಪಟ್ಟು ನೀವು ಕಟ್ಟಬೇಕಾಗತ್ತೆ ಅಂತ ಹೇಳಿ ಒಂದು ಕಾನೂನು ಮಾಡ್ತಾರೆ. ಮೋಸ್ಟ್ ಈ ದೇಶದಲ್ಲಿ ಆದಾಯ ಇಲ್ಲ, ಜನ ಪರದಾಡ್ತಾ ಇದ್ದಾರೆ, ದುಡಿಮೆ ಇಲ್ಲ, ಉದ್ಯೋಗ ಇಲ್ಲ, ಲೋನ್ ತಗೊಂಡ್ಬಿಟ್ಟಿರ್ತಾರೆ. ಇವತ್ತು ಫೈನಾನ್ಸ್ ಗಲಾಟೆ ಆಗ್ತಿದೆ, ನೋಡ್ತಾ ಇದ್ದಿಲ್ಲ ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆ ನಡೀತಾ ಇರೋದು. ಅಮ್ಮ ಸತ್ಲು ಅಂತ ಮಗ ಸತ್ಲು ಅಂತ ಅಮ್ಮ, ಗಂಡ ಸತ್ಲು ಅಂತ ಹೆಂಡತಿ ಸಾಯ್ತಾ ಇರಲ್ಲ. ಇನ್ನು ಕೆಲವೇ ದಿನಗಳು ಇನ್ನೂ ಬಹಳಷ್ಟು ನಡೀತವೆ ಈ ದೇಶದಲ್ಲಿ. ಯಾಕೆಂದ್ರೆ ಆದಾಯ ಇಲ್ಲ, ಸೆಕ್ಟರ್ಸ್ ಯಾವುದೇ ಸೆಕ್ಟರ್ ವರ್ಕ್ ಆಗ್ತಾ ಇಲ್ಲ, ಯಾವುದೇ ಸೆಕ್ಟರ್ ವರ್ಕ್ ಆಗ್ತಾ ಇಲ್ಲ. ನೀವು ಯಾವುದೇ ಸೆಕ್ಟರ್, ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೋಡಿ, IT ಸೆಕ್ಟರ್ ನೋಡಿ, IT ಸೆಕ್ಟರ್ ಕೂಡ ಈಗಾಗಲೇ ಕಸಿವಿಸಿ ಶುರುವಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನಿಮಗೆ ಟ್ಯಾಕ್ಸ್ ಡಿವಿಡೆಂಟ್, ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಆಗ್ತಾ ಇದೆ, GST ಟ್ಯಾಕ್ಸ್ ಏರ್ತಾ ಇದೆ. GST ಟ್ಯಾಕ್ಸ್ ಕಟ್ತಾರವ್ರು ಯಾರು? 140 ಕೋಟಿ ಜನ. ಇಲ್ಲಿ ನಾನು ಆಗ್ಲೇ ಹೇಳಿದಾಗ ನಿಮಗೆ ಈ ಉಳಿದ ಈ ಟ್ಯಾಕ್ಸ್ ಡಿವಿಡೆಂಟ್ ಬಗ್ಗೆ ಮಾತಾಡದೇ ಇರತಕ್ಕಂಥದ್ದು, ಮತ್ತು ಅಮೆರಿಕಕ್ಕೆ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅಮೆರಿಕಕ್ಕೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಇವರು ಮಾಡ್ತಾ ಇದ್ದಾರೆ. ಇನ್ನೊಂದು ನಾವಿಲ್ಲಿ ಯಾಕೆ ಅಮೆರಿಕಕ್ಕೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾವ್ರೆ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಂಪನಿಗಳು ನಮ್ಮ ದೇಶದಲ್ಲಿ ಸಾಕಷ್ಟು, LIC ಇಂದ ಹಿಡಿದು ಎಲ್ಲ ಕಂಪನಿಗಳು ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ ಬಹಳ ಚೆನ್ನಾಗಿದೆ. ಈ ಹೆಲ್ತ್ ಸೆಕ್ಟರ್ ಅಥವಾ ಸೇರಿದಂತ ಇನ್ಶೂರೆನ್ಸ್ ಸೆಕ್ಟರ್ನ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಿಡ್ತಾ ಇದೆ. ಸೊ ಹಾಗೇನಾಗುತ್ತೆ, ಇಡೀ ನಮ್ಮ ದೇಶದ ಡೊಮೆಸ್ಟಿಕ್ ಕಂಪನಿಗಳು ಮುಚ್ಕೊಂಡು ಇಡೀ ಕಂಪನಿಗಳು ಮುಳುಗೋಗ್ತವೆ. ಆಗ ಇಡೀ ಇನ್ಶೂರೆನ್ಸ್ ಕ್ಷೇತ್ರವನ್ನು ಆಳೋದು ಯಾರು ಅಂತಂದ್ರೆ, ನಿಮ್ಗೆ ಅತಿ ಹೆಚ್ಚು ಕಾಸ್ಟ್ಲಿ ಆಗುತ್ತಾಗ ಯಾವುದು? ಹೆಲ್ತ್ ಸೆಕ್ಟರ್. ಫೆಸಿಲಿಟಿಗಳು ಸಿಕ್ಕಲ್ಲ ನಿಮ್ಗೆ, ನೀವು ಇನ್ಶೂರೆನ್ಸ್ ಇಲ್ದೇನೆ ಯಾವುದೇ ಹಾಸ್ಪಿಟ್ಲ್ ಕಾಲಿಡಕ್ಕಾಗಲ್ಲ. ಮೊದಲೇ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಗತಿ ಆಗಿದೆ. ಇನ್ನು ಪ್ರೈವೇಟ್ ಸೆಕ್ಟರ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡು ನೀವೇನಾದ್ರೂ ಕಾಲಿಟ್ರೆ, ಫಾರಿನ್ ಡೈರೆಕ್ಟ್ ಕಂಪನಿಗಳು ಇನ್ಶೂರೆನ್ಸ್ನ ಸೆಕ್ಟರ್ನ ಕಪಿ ಮುಷ್ಟಿ ತೆಗೆದುಕೊಂಡ್ರೆ ಈ ದೇಶದ ಗತಿ ಅದೋ ಗತಿ. ಈ ದೇಶದ ಭಾರತದ ಜನರ ಆರೋಗ್ಯದ ಗತಿ ಅದೋ ಗತಿ. ಇನ್ನು ಜನರಿಗೆ ಅನುಕೂಲ ಮಾಡ್ತೀವಿ, ಜನರ ಜೇಬಿಗೆ ಹಣ ತುಂಬಿಸ್ತೀವಿ ಅಂತ ಹೇಳ್ತಾರಲ್ಲ ಈ ಮೋದಿ, ಸುಳ್ಳು ಹೇಳ್ತಾರಲ್ಲ ಇವರು. ನರೇಗಾದಲ್ಲಿ ಯಾಕೆ ಹಣ ಜಾಸ್ತಿ ಮಾಡಲಿಲ್ಲ? ಹಣ ಯಾವುದೇ ಸ್ಕೀಮ್ಸ್ಗಳಿಗೆ ಯಾವ ಹಣ ಕೊಡಲಿಲ್ಲ? 2019 ಏನು ಕೋವಿಡ್ ಬಂತು, ಕೋವಿಡ್ ಬಂದ ನಂತರ 80 ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳಿ. ಇವತ್ತು 2025ನೇ ಇಸ್ವಿ, ಅಂದ್ರೆ ಸುಮಾರು 5-6 ವರ್ಷಗಳು ಕಳೀತು. ಈ 5-6 ವರ್ಷಗಳ ಸಂದರ್ಭದಲ್ಲಿ 80 ಕೋಟಿ ಜನ ಜಾಸ್ತಿ ಆಗಿಲ್ವಾ ಬಡವರ ಸಂಖ್ಯೆ? ಅವ್ರಿಗೆ ಯಾಕೆ ಅಕ್ಕಿ ಕೊಡೋ ಸಂಖ್ಯೆ ಜಾಸ್ತಿ ಮಾಡಿಲ್ಲ? ಅಂದ್ರೆ ಇದು ಕೂಡ ಕಾಂಗ್ರೆಸ್ನ ಒಂದು ಸ್ಕೀಮ್, ಆಹಾರ ಭದ್ರತಾ ಕಾಯ್ದೆ. ಈ ಆಹಾರ ಭದ್ರತಾ ಕಾಯ್ದೆಗೆ ಅವ್ರ ಉತ್ತರ ಏನು? ಅದಕ್ಕೆ ಹೆಚ್ಚು ಮಾಡ್ತಕ್ಕಂಥದ್ದು, ಅದಕ್ಕೆ ದುಡ್ಡು ಹೆಚ್ಚು ಮಾಡ್ತಕ್ಕಂಥದ್ದು ಯಾಕೆ ಯೋಚನೆ ಮಾಡಿಲ್ಲ ಮೋದಿ? ಯಾಕೆ ಯೋಚನೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಬ್ಬರೇ ಉದ್ಯಮಿಗಳು, ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಇರತಕ್ಕಂಥ ಸರ್ಕಾರ. ಇನ್ನು ನಾನಾಗಲೇ ಹೇಳ್ತೀನಿ, ನಿಮ್ಮ ಟ್ಯಾಕ್ಸ್ ಸ್ಕೀಮ್ ಇದೆಯಲ್ಲ, ಈ ಟ್ಯಾಕ್ಸ್ ಸ್ಕೀಮ್, ಇನ್ಶೂರೆನ್ಸ್, ಇವೆಲ್ಲ ಸ್ಕೀಮ್ಗಳು ಇಡೀ ನಮ್ಮ ದೇಶ 140 ಕೋಟಿ ಜನ ತೆಗೆದುಕೊಂಡ್ರೆ ಟ್ಯಾಕ್ಸ್ ಕಟ್ತಾ ಇರೋದು 7,80,00,000 ಜನ. ಈ 7,80,00,000 ಜನನ ನೀವು ನಂಬರ್ನ ಜಾಸ್ತಿ ಮಾಡಕ್ ನೀವು ಬಿಡ್ತಾನೆ ಇಲ್ಲ ನೀವು ಮೋದಿ. ಇನ್ನು 140 ಕೋಟಿ ಜನಕ್ಕೆ GST ಹಾಕ್ತಾ ಇದೀವಿ. GST ಅತಿ ಹೆಚ್ಚು ದುಡ್ಡು ಬರ್ತಾ ಇದೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್, ಇಡೀ ದೇಶದ ತೆರಿಗೆ ಹಣ GST ಹೋಲಿಸ್ಕೊಂಡ್ರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಕೇವಲ 30% ಅನ್ನೋದು ಗೊತ್ತಾಗ್ಬಿಟ್ಟಿದೆ ಜನಕ್ಕೆ. 30% ಅಷ್ಟೇ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋದು. ಕಾರ್ಪೊರೇಟ್ ಟ್ಯಾಕ್ಸ್ 40% ಅಷ್ಟೇ.
ನೀವು ಉಳಿದ ಎಲ್ಲ ಇಡೀ ದೇಶ ನಡೀತಾ ಇರೋದು GST ಇಂದ. ಅಂದ್ರೆ ಜನನ ಆ ಮಟ್ಟಕ್ಕೆ ಲೂಟಿ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ 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 ಟೆರರಿಸಮ್. ಮತ್ತೆ ನಾನು ಆಗ್ಲೇ ಹೇಳಿದಾಗ ಯಾಕೆ ಇವರು ಈ ಸ್ಯಾಲ್ರಿ ಮಿಡ್ಲ್ ಕ್ಲಾಸ್ಗೆ ಇವರು 12 ಲಕ್ಷ ಯಾಕೆ ಒಂದು ರಿಬೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಳೆದ ಸುಮಾರು ವರ್ಷದಿಂದ ಜನ ಏನನ್ನು ಖರೀದಿ ಮಾಡ್ತಾರೆ. ಕಾರ್ ತಗೋತಾ ಇಲ್ಲ, ಫ್ರಿಡ್ಜ್ ತಗೋತಾ ಇಲ್ಲ, TV ತಗೋತಾ ಇಲ್ಲ, ಏನು ತಗೋತಾ ಇಲ್ಲ ಜನ. ಬಟ್ಟೆನೂ ತಗೋತಾ ಇಲ್ಲ. ನೀವು ಎಲ್ಲೇ ಮಾಲ್ಗಳು ಮುಚ್ಚೋಗ್ತಾ ಇದ್ದಾವೆ, ಎಲ್ಲೂ ಜನ ಓಡಾಡ್ತಾರೆ. ಸೊ ಇದಕ್ಕೇನ್ ಮಾಡ್ಬೇಕು, ಸ್ವಲ್ಪ ಈ ಹಂಗಾಗಿ ಮಾರ್ಕೆಟ್ಗೆ ದುಡ್ಡು ಬಿಡ್ತಾರೆ. ಕರ್ನಾಟಕದಲ್ಲಿ ಜನ ಅಕೌಂಟ್ ದುಡ್ಡು ಹಾಕಿದ್ರೆ ಬಿಟ್ಟಿ ಭಾಗ್ಯ ಅಂತ, ಇಲ್ಲಿ ಟ್ಯಾಕ್ಸ್ ರಿಬೇಟ್ ಕೊಡ್ತೀವಿ ಅಂತ ಅಂದಾಗ ಅದು ಜನಕ್ಕೆ ವಾಪಸ್ ದುಡ್ಡು ವರ್ಷಕ್ಕೆ ಅವ್ರಿಗೆ ಒಂದು 12 ಲಕ್ಷ ಅಂದ್ರೆ ಒಂದು 80,000 ಉಳಿತದೆ. 80,000 ಅಂದ್ರೆ ಒಬ್ಬ ಸ್ಯಾಲ್ರಿ 20,000 30,000 ಸ್ಯಾಲ್ರಿ ಇದ್ರೆ ಖಂಡಿತ ಅವನು ಒಂದು 10,000 8,000 ಖರ್ಚು ಮಾಡ್ತಾನೆ. ಈ 8,000 10,000 ಖರ್ಚು ಮಾಡಿದ್ರೆ ಅಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಖರ್ಚು ಮಾಡಕ್ ಶುರು ಮಾಡಿದ್ರೆ ಆಗ ಉತ್ಪಾದನಾ ಕ್ಷೇತ್ರ ಬೆಳೆಯುತ್ತೆ, ಉತ್ಪಾದನಾ ಕ್ಷೇತ್ರ ವರ್ಕೌಟ್ ಆಗುತ್ತೆ. ಅಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ, ಆ ಉತ್ಪಾದನಾ ಕ್ಷೇತ್ರಕ್ಕೆ ಇನ್ವೆಸ್ಟ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ಅಮೆರಿಕಾದ ಪ್ರಾಡಕ್ಟ್ಗಳಿಗೆ ಮಾರ್ಕೆಟ್ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಟ್ಯಾಕ್ಸ್ ರಿಬೇಟ್ ಅನ್ನು ಬಳಸ್ಕೊತಾ ಇದ್ದಾರೆ. ಬಡವರ ಬಂಧು ಈ ಮೋದಿ. ಇನ್ನು ಈ ಒಂದು ಪದ್ಧತಿನ ಏನಾಗ್ತಾ ಇದೆ, ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಈ ಗ್ಯಾಪ್ ಅನ್ನ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬಡವರು ಮತ್ತು ಮಧ್ಯಮ ವರ್ಗದವರು, ರೈತರು, ಕೂಲಿ ಕಾರ್ಮಿಕರು ಇವರು ಯಾರು ಬದುಕಬಾರದು. ಇವರು ಗುಲಾಮರಾಗಿದ್ಕೊಂಡು ಈ ಸರ್ಕಾರ ಈ ಒಂದು ಉಳಿದ 2% ಜನಕ್ಕೆ ಶ್ರೀಮಂತರು ಮೇಲ್ವರ್ಗದವರು ಇವರ ಸೇವೆ ಮಾಡಿಕೊಂಡು ಅವರು ಕೊಟ್ಟಿರೋ ಭಿಕ್ಷಾ ತಗೊಂಡು ಬದುಕಬೇಕು. ಗುಲಾಮಗಿರಿಯತ್ತ ಈ ದೇಶವನ್ನ ಮತ್ತೊಮ್ಮೆ ತಳ್ಳುತ್ತಾ ಇದ್ದಾರೆ. ಆರ್ಥಿಕ ಗುಲಾಮಗಿರಿಯತ್ತ ತಳ್ಳುತ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಬಾಸ್ ನರೇಂದ್ರ ಮೋದಿ. ಇನ್ನು ಇದ್ರ ಜೊತೆಗೆ ನಾವು ಇನ್ನೊಂದು ಗಮನಿಸಬೇಕಾದದ್ದು ಏನಂತಂದ್ರೆ, ಈ ಎಷ್ಟು ಹಿಡನ್ ಎಲ್ಲವನ್ನು ಮುಚ್ಚಿಡುತ್ತೆ ಈ ಸರ್ಕಾರ, ಎಲ್ಲವನ್ನು ಒಳಗಡೆ ಮಾಡುತ್ತೆ ಅಂತಂದ್ರೆ, ಈಗಾಗಲೇ ನಾವೊಂದು ರೈತರನ್ನು ಕೂಡ ಮಾತಾಡಿಸಿದೀವಿ. ರೈತರಿಗೆ ನಾವೇನೋ ಮಹಾ ದೊಡ್ಡ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ರೈತರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕ್ರೆಡಿಟ್ ಕಾರ್ಡ್ ಏನೋ ತಗೊಂಡ್ರೆ ರೈತ ಅವನೊಂದು ಪೇಪರ್ ಸೈನ್ ಆಗ್ತಾನೆ. ಆ ಪೇಪರ್ ಏನು ಅಂತಂದ್ರೆ ಸಾಲಕ್ಕೆ ಅವನ ಜಮೀನನ್ನ ಅಡಮಾನ ಪತ್ರ. ಕೊನೆಗೆ ಅದೇನಾಗಿರುತ್ತೆ, ಅವನು ಕಂತು ಕಟ್ಲಿಲ್ಲ ಅಂತಂದ್ರೆ, 1 2 3 ಕಂತು ಕಟ್ಲಿಲ್ಲ ಅಂದ್ರೆ ಅದನ್ನ ಸೇಲ್ ಡೀಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಆ ರೈತನ ಜಮೀನನ್ನ ಕಬ್ಜಾ ಮಾಡ್ಕೊಳ್ಳೋಕೆ ವಿತೌಟ್ ಯಾರ ಕೋರ್ಟ್ಗೂ ಹೋದ್ರೂ ಗೆಲ್ಲಲ್ಲ ಆ ತರ ಒಂದು ಕೇಸನ್ನ ಮಾಡ್ಕೊಂಡು ವ್ಯವಸ್ಥೆ ಮಾಡಿ. ಇದು ಹಿಡನ್ ಅಜೆಂಡಾ. ಇದು ಅರ್ಥ ಆಗಲ್ಲ, ಇದು ಹೇಳಲ್ಲ ಯಾರು. ಈಗ ಒಬ್ಬ ರೈತ ಬೆಳೆ ಬೆಳೆದ ಅಂತಂದ್ರೆ ಈ ವರ್ಷ ಬೆಳೆ ಬರಲಿಲ್ಲ ಅಂದ್ರೆ ಮುಂದಿನ ವರ್ಷ ಅವನಿಗೆ ಸಾಲ ಕಟ್ತಾನೆ. ಇಲ್ಲಿ ಕಟ್ಟಕ್ಕೆ ಸರ್ಕಾರಿ ವ್ಯವಸ್ಥೆ ಇದೆ. ಸಾಲ ಮನ್ನಾ ಮಾಡ್ತಾರೆ, ವೇ ಆಫ್ ಮಾಡ್ತಾರೆ, ಬಡ್ಡಿ ಮನ್ನಾ ಮಾಡ್ತಾರೆ, ಇದೆಲ್ಲ ಇರುತ್ತೆ. ಆದ್ರೆ ಈ ರೀತಿಯ ಈ ಈ ಸ್ಕೀಮ್ ಇದೆಯಲ್ಲ, ಕಿಸಾನ್ ಕ್ರೆಡಿಟ್ ಕಾರ್ಡು ಮತ್ತೆ ಏಜೆನ್ಸಿಗಳ ಮೂಲಕ ಅಂದ್ರೆ NGOಗಳ ಮೂಲಕ ಮಾಡಿ NGOಗಳ ಮೂಲಕ ಹಣವನ್ನ ತಗೊಂಡು ಏನಾದ್ರೂ ರೈತ ಕೃಷಿ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ನ 7 ಲಕ್ಷಕ್ಕೆ ಜಾಸ್ತಿ ಮಾಡ್ತಾರೆ. ಇನ್ನೊಂದು ಏನ್ ಗಮನಿಸ್ಬೇಕು ಅಂದ್ರೆ, 1 ಹೆಕ್ಟೇರ್ ಭೂಮಿ ಇದ್ದವ್ರಿಗೆ ಮಾತ್ರ, ಇದನ್ನ ಹೇಳಲ್ಲ ನಿಮ್ಗವರು, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ 1 ಹೆಕ್ಟೇರ್ ಭೂಮಿ ಇದ್ದವರಿಗೆ ಮಾತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಿಮಿಟೇಷನ್ ಜಾಸ್ತಿ. 1 ಹೆಕ್ಟೇರ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಎಷ್ಟು ಜನ ಹತ್ರ ಇದೆ 1 ಹೆಕ್ಟೇರ್? 1 ಎಕರೆ 2 3 ಎಕರೆ 5 ಎಕರೆ ಜೀವನ ಮಾಡ್ತಾರೆ ರೈತನ ಗತಿ ಏನು? ಸಣ್ಣ ಮತ್ತು ಅತಿ ಸಣ್ಣ ರೈತರ ಗತಿ ಏನು? ಸೇಮ್ ಅಪ್ಲೈಸ್ ಟು MSME ಸೆಕ್ಟರ್ ಇದೇ ಮಾಡ್ತಾರೆ. ಅಂದ್ರೆ ನೀವು ಎಲ್ಲೂ ಏನೂ ಕೊಡಲ್ಲ, ಕೊಟ್ಟು ಅಂತ ಹೇಳಿ ಬ್ರ್ಯಾಂಡಿಂಗ್ ಮಾಡ್ತಾರೆ. ಬ್ರ್ಯಾಂಡಿಂಗ್ ಮಾಡಕ್ಕೆ ದಲ್ಲಾಳಿ ಮಾಧ್ಯಮಗಳು, ದಲ್ಲಾಳಿ ಪತ್ರಕರ್ತರು ಮತ್ತು 2 ರೂಪಾಯಿಗೆ ಕೆಲಸ ಮಾಡೋ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಬಾಡಿಗೆ ಬಂಟರು, ಗುಲಾಮರು, ಅಂಧಭಕ್ತರು, ಇವರು ನಿಮ್ಮನ್ನ ದಿಕ್ಕು ತಪ್ಪಿಸ್ತಾರೆ. ಈ ಬಜೆಟ್ ಅಲ್ಲಿ ನಿಮಗೆ ಏನು ಇಲ್ಲ ಅಂತ ಅವ್ರು ಹೇಳೋದಿಲ್ಲ, ಆದ್ರೆ ಎಲ್ಲವೂ ಕೂಡ ನಿಮ್ಗೆ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನ ನಮ್ಮಂತವ್ರು ಯಾರೋ ಒಂದಿಬ್ರು ಹೇಳ್ತಾ ಇರ್ತಾರೆ. ಅದು ನೀವು ಕೆಲವರು ನೋಡ್ತಾರೆ, ಕೆಲವರು ನೋಡೋದಿಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸ್ಬೇಕು. ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಈ ಬಜೆಟಿನ ಅಂಶದಲ್ಲಿ ಗಮನಿಸಬೇಕು ಅಂತಂದ್ರೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಾವು ನ್ಯೂಕ್ಲಿಯರ್ ಸೆಕ್ಟರ್ನ ನಾವು ಇದು ಮಾಡ್ತಾ ಇದೀವಿ, ಇಲ್ಲಿ ನ್ಯೂಕ್ಲಿಯರ್ ಸೆಕ್ಟರ್ಗೆ ಹೆಚ್ಚು ಅವಕಾಶ ಮಾಡಿಕೊಡ್ತಾ ಇದೀವಿ. ಇದು ಇವ್ರದ್ದು ಏನೋ ಹೊಸದಾಗಿ ಸ್ಕೀಮ್ ಅಲ್ಲ.
2010 ಮನಮೋಹನ್ ಸಿಂಗ್ ಜಾರಿಗೆ ತಂದಿದ್ರು. ಮತ್ತು ಜಾರಿಗೆ ತರೋದಕ್ಕೆ ಫಾರಿನ್ ಡೈರೆಕ್ಟ್ ಕಂಪನಿ ಇನ್ವೆಸ್ಟ್ಮೆಂಟ್ಗೆ ಇಲ್ಲಿ ಒಂದು ತಡೆ ಇತ್ತು. ಏನು ಅಂತಂದ್ರೆ, ಈ ಅಣು ವಿಕಿರಣ ಸೋರಿಕೆಯಾಗಿ ಏನಾದ್ರು ದುರಂತಗಳಾದ್ರೆ, ಭೂಪಾಲ್ ಅನಿಲ ದುರಂತ ಆದ್ರೆ ಅದಕ್ಕೆ ಆ ಕಾರ್ಖಾನೆಗಳು ಪರಿಹಾರ ಕೊಡಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಒಂದು ಕಂಡೀಷನ್ ಹಾಕಿ, ಈ ಕಂಡೀಷನ್ಗೆ ಕಂಪನಿಗಳು ಒಪ್ಪಿರಲಿಲ್ಲ. ಇವತ್ತು ನಿರ್ಮಲಾ ತಾಯಿ ಬಜೆಟ್ ಅಲ್ಲಿ ಹೇಳಿದರೆ ಈ ಕಾಯ್ದೆಗೆ ಬದಲಾವಣೆ ತರ್ತೀವಿ ಅಂದ್ರೆ ಏನು ಅಂತಂದ್ರೆ ಕಂಪನಿಗಳು ಪರಿಹಾರ ಕೊಡಬೇಕಾಗಿಲ್ಲ. ಯಾಕೆ ಪರಿಹಾರ ಯಾರು ಕೊಡೋದು? ಕೋರ್ಟಲ್ಲಿ ಕೇಸ್ ಹಾಕೊಂಡು ಸರ್ಕಾರನೋ ಯಾರೋ ನೋಡೋಣ, ಅದು ಮುಂದಕ್ಕೆ ಸರ್ಕಾರದ ಮೇಲೆ ಹಾಕೊಳ್ಳಿ, ಸರ್ಕಾರ ಕೊಡೋಣ, ಸರ್ಕಾರ ಕೊಡುತ್ತೆ ಅಂತ ಹೇಳಿ. ಅಂದ್ರೆ ಈ ಅಣು ವಿಕಿರಣ ಈ ಪ್ಲಾಂಟ್ಗಳನ್ನ ಅತಿ ಹೆಚ್ಚು ಸ್ಥಾಪನೆ ಮಾಡೋದು ಅಮೆರಿಕಾ ಕಂಪನಿ. ಈ ಅಮೆರಿಕಾ ಕಂಪನಿಗಳಿಗೆ ಗಿಫ್ಟ್ ತಗೊಂಡು ಹೋಗ್ತಾ ಇದ್ದಾರೆ ಮೋದಿ ನೆಕ್ಸ್ಟ್ ವೀಕ್. ನೋಡಿ, ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಅಂತೀನಿ. ಪರಮಾಣು ನೀತಿಯನ್ನು ಬದಲಾವಣೆ ಮಾಡಿದಿರಿ, ಬನ್ನಿ ಇನ್ವೆಸ್ಟ್ ಮಾಡಿ ಅಂತೇಳಿ ಕರೀತಾರೆ. ಆ ಮೂಲಕ ಅಮೆರಿಕಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡ್ಕೊಳಕ್ಕೆ ಕೇಳ್ತಾರೆ. ಅಂದ್ರೆ ಏನು ಸಿವಿಲ್ ನ್ಯೂಕ್ಲಿಯರ್ ಏನೋ ಒಂದು ಬಿಲ್ ಇತ್ತಲ್ಲ, ಆ ಬಿಲ್ ಅಮೆಂಡ್ ಮಾಡಿ ಅಮೆರಿಕಕ್ಕೆ ಲಾಬಿ, ಅಂದ್ರೆ ಇಲ್ಲಿ ಯಾವ ಲಾಬಿ ವರ್ಕೌಟ್ ಆಯ್ತು? ಉದ್ಯಮಿಗಳ ಲಾಬಿ ವರ್ಕೌಟ್ ಆಯ್ತು. ಈ ಇಡೀ ಒಂದು ಬಜೆಟ್ ನೋಡಿದ್ರೆ ಬಿಹಾರ ಬಿಟ್ರೆ ಯಾರಿಗೂ ಅನುಕೂಲ. ಇನ್ನು ಚಂದ್ರಬಾಬು ನಾಯ್ಡುಗೆ ಯಾಕೆ ಅಷ್ಟು ಕೊಡ್ಲಿಲ್ಲ? ಇಲ್ಲಿ ಹೊರಗೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರೆ, ಅಲ್ಲಿ ವೈಎಸ್ಆರ್ಪಿ ಪಕ್ಷವನ್ನ ಒಡೆದು ಅಲ್ಲಿಯ ಸಂಸದರನ್ನ ಪರ್ಚೇಸ್ ಮಾಡ್ಲಾಗ್ತಾ ಇದೆ ಮತ್ತು ಅಮರಾವತಿಗೆ ಹಣ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಅಂತ ಏನು ಜಾಸ್ತಿ ಅವರಿಗೆ ತೊಂದರೆ ಇಲ್ಲ. ಇಲ್ಲಿ ನಾವು ಮುಖ್ಯವಾಗಿ ಅಮೆರಿಕ ಮತ್ತು ಭಾರತ ಕನ್ಫ್ರಂಟೇಷನ್ ಅನ್ನು ನೋಡೋದು ಅಂದ್ರೆ, ಈಗ ಭಾರತಕ್ಕೆ ಇರೋ ಎರಡೇ ಅವಕಾಶ. ಒಂದು, ಇಲ್ಲ ಅಮೆರಿಕಕ್ಕೆ ಶರಣಾಗ್ಬೇಕು, ಇಲ್ಲ ಅಮೆರಿಕನ ಎದುರಾಕೊಳ್ಬೇಕು. ಎರಡು ಪ್ರಯತ್ನವನ್ನು ಮಾಡ್ಲಾಗ್ತಾ ಇದೆ. ಸದ್ಯಕ್ಕೆ ಚೀನಾ ಜೊತೆ ಒಳ್ಳೆ ಸಂಬಂಧನ ಇಟ್ಕೊಳ್ಳೋಕೆ ಮೋದಿ ನೋಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ಭಾರತ ಚೀನಾ ಸಂಬಂಧವು ಮಾನಸ ಸರೋವರನ್ನ ತೆಗಿತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿ ಚೀನಾ. ಮತ್ತು ಬ್ರಿಕ್ಸ್ ಒಪ್ಪಂದವನ್ನ ಏನಾದ್ರೂ ನೀವು ಸಕ್ಸಸ್ ಮಾಡಿದ್ರೆ ನಿಮ್ಮ ವಿರುದ್ಧ 100% ಟ್ಯಾಕ್ಸ್ ಹಾಕ್ತೀನಿ ಟ್ರಂಪ್ ಬೆದರಿಕೆ ಆಗ್ತಾ ಇದ್ದಾರೆ. ಈ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಭಾರತ ಚೀನಾ ಒಟ್ಟಿಗೆ ಇದ್ದಾವೆ. ಈ ಒಂದು ಡಾಲರ್ನೇ ಇಲ್ಲವಾಗಿಸ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮೋದಿ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಘರ್ಷಣೆ ಅಥವಾ ಶರಣಾಗತಿ ಇವೆರಡೂ ಕೂಡ ಬಹಳ ಮುಖ್ಯವಾಗುತ್ತೆ. ಸುಮಾರು 18 ಒಪ್ಪಿಗೆಯನ್ನ ಇಲ್ಲಿ ಕೊಟ್ರೆ ಗ್ಲೋಬಲ್ ಅನ್ಸರ್ಟನಿಟಿ ಇದೆಯಲ್ಲ, ಈ ಗ್ಲೋಬಲ್ ಅನ್ಸರ್ಟನಿಟಿಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಮೋದಿ ಇವತ್ತು ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇನ್ನೂ ಸಾಕಷ್ಟು ವಿವರಗಳಿದ್ದಾವೆ. ಈ ವಿವರಗಳನ್ನ ಇನ್ನೂ ನೀವು ಮುಂದೆ ತರ್ತೀವಿ. ಇದು ಮುಚ್ಚಿಟ್ಟ ಸತ್ಯಗಳು, ಮುಚ್ಚಿಟ್ಟ ರಹಸ್ಯಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ. ಇದು ಯಾವ ಮೀಡಿಯಾ ಹೇಳಲ್ಲ, ನಾವು ಹೇಳ್ತೀವಿ. ಎಷ್ಟು ಜನ ನೋಡ್ತಿರೋ, ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಈ ದೇಶವನ್ನು ಅಧೋಗತಿಯತ್ತ ತಗೊಂಡು ಹೋಗ್ತಾ ಇದ್ದಾರೆ. ಕೇವಲ ಉಳ್ಳವರಿಗಾಗಿ, ಉಳ್ಳವರಿಗೋಸ್ಕರ, ಉದ್ಯಮಿಗಳಿಗೋಸ್ಕರ. ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್ ಇವರಿಗೋಸ್ಕರ ಈ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಯಾಕೆ ಅವ್ರಿಗೆ ಎಲಾನ್ ಮಸ್ಕ್ ಮತ್ತೆ ಟ್ರಂಪ್ಗೆ ಯಾಕೆ ಅನುಕೂಲ ಮಾಡ್ಕೊಳ್ಬೇಕು? ಅದಾನಿ ಉಳಿಬೇಕು ಅಂದ್ರೆ ಅಮೆರಿಕ ಉದ್ಯಮ ಸ್ನೇಹಿ ನೀತಿ ನಮ್ಮದಾಗಬೇಕು. ಇದು ಭಾರತ ಬಜೆಟ್ನ ಸ್ಥೂಲ ರೂಪ. ಇನ್ನೊಂದು ಹೆಚ್ಚಿನ ಮಾಹಿತಿ ನಾಳೆ ಕೊಡ್ತೀನಿ. ಅಲ್ಲಿವರೆಗೂ ಸಿಯಾನಕನ ನೋಡ್ತಾರೆ. ಮುಕ್ತ ಪತ್ರಿಕೆ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.